ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಡುಗೆ ಮನೆಯನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ, ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ತಿಳಿಸ್ಕೊಡ್ತೀನಿ. ಇದರಿಂದ ಯಾವ ರೀತಿ ಅಡುಗೆ ಮನೆ ಕ್ಲೀನಾಗಿ ಇಟ್ಕೋಬೋದು ಅಂತಲೂ ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಕೂಡ ಉಪಯೋಗಿಸ್ಕೊಂಡು ಅಡುಗೆ ಮನೆಯ ಎಲ್ಲ ಭಾಗಗಳನ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆ ನಿಮಗೂ ಕೂಡ ಈ ಕ್ಲೀನಿಂಗ್ ಟಿಪ್ಸ್ಗಳು ಕೆಲವೊಂದು ನೆನಪಿರ್ಬೋದು ಅಥವಾ ಕ್ಲೀನ್ ಮಾಡೋದಕ್ಕೆ ನೀವು ಮರ್ತಿರ್ಬೋದು. ನನ್ನ ವಿಡಿಯೋದಿಂದ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಮರೀದೇನೆ ಕ್ಲಿಕ್ ಮಾಡಿ. ಇದರಿಂದ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಇದರಿಂದ ನನ್ನ ಯಾವ ವೀಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ, ತಪ್ಪದೆ ಎಲ್ಲ ವೀಡಿಯೋನ ನೀವು ನೋಡ್ಬೋದು. ಸೊ ಹಾಗಿದ್ರೆ ಬನ್ನಿ ಅಡುಗೆ ಮನೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ. ಸೊ ನಾನಿಲ್ಲಿ ಮೊದಲಿಗೆ ಸಿಂಕಲ್ಲಿ ನೀರನ್ನು ತುಂಬಿಸ್ಕೊಂಡು ನಾನು ರೆಡಿ ಮಾಡಿರುವಂತಹ ಲಿಕ್ವಿಡನ್ನು ನಾನು ಹಾಕಿಬಿಟ್ಟು ನಾನಿಲ್ಲಿ ಬಟ್ಟೆನ ವಾಶ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬಟ್ಟೆನ ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ನಾವು ಕಿಚನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ಬಟ್ಟೆನ ಮೊದಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಮೈಕ್ರೋ ಫೈಬರ್ ಕ್ಲಾತ್ ಅಂತ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಧೂಳೆಲ್ಲ ನೀಟಾಗಿ ಹಿಡಿದಿಟ್ಕೊಳ್ಳುತ್ತೆ. ಸೊ ಈ ಬಟ್ಟೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮನೆಯಲ್ಲೇ ರೆಡಿ ಮಾಡಿರುವಂತಹ ಲಿಕ್ವಿಡ್ನ ಯೂಸ್ ಮಾಡಿಬಿಟ್ಟು ನಾನು ಬಟ್ಟೆನ ಕ್ಲೀನ್ ಮಾಡಿದ್ದೀನಿ. ಹಾಗೆ ಈ ವಾಲೆಲ್ಲ ನೋಡ್ತಾ ಇರ್ಬೋದು, ಹಾಗೆ ಚಿಮ್ನಿ ನೋಡ್ತಾ ಇರ್ಬೋದು, ತುಂಬಾ ಜಿಡ್ಡಾಗಿದೆ. ಹಾಗೆ ಇಲ್ಲಿ ಸೈಡ್ಗಿರುವಂತಹ ಬಾಕ್ಸಸ್ಸು ಕೂಡ ಎಲ್ಲ ಜಿಡ್ಡಾಗಿದೆ. ಸೊ ನಾವು ಒಗ್ಗರಣೆ ಎಲ್ಲ ಹಾಕ್ತಾ ಇರ್ತೀವಲ್ಲ, ಹಾಗಾಗಿ ಎಲ್ಲ ಕಡೆ ಸಿಡಿದಿರುತ್ತೆ. ಈಗ ಬನ್ನಿ ಒಂದೊಂದಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನೀಗ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಲಿಕ್ವಿಡನ್ನು ನಾನು ಗ್ಯಾಸ್ ಸ್ಟವ್ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಜಸ್ಟ್ ಗ್ಲಾಸ್ ಮೇಲೆ ನಾನು ಸ್ಪ್ರೇ ಮಾಡಿದ್ದೀನಿ. ಬರ್ನರ್ ಒಳಗಡೆ ಎಲ್ಲ ಸ್ಪ್ರೇ ಮಾಡೋದು ಬೇಡ, ಯಾಕಂದರೆ ಬ್ಲಾಕ್ ಆಗಿಬಿಡುತ್ತೆ. ನೀವು ಮತ್ತೆ ಡ್ರೈ ಮಾಡಿ ಬರ್ನರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಅದಾದಮೇಲೆ ನಾವಿವಾಗ ಗ್ಯಾಸ್ ಸ್ಟವ್ದು ಪೈಪ್ ಇರುತ್ತಲ್ವ, ಗ್ಯಾಸ್ ಪೈಪ್ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇರಬೇಕಾಗುತ್ತೆ. ಯಾಕಂದರೆ ಒಗ್ಗರಣೆ ಹಾಕುವಾಗ ಗ್ಯಾಸ್ದು ಪೈಪ್ ಕೂಡ ತುಂಬಾ ಗಲೀಜಾಗಿರುತ್ತೆ, ಅದು ಕೂಡ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ ಅಡುಗೆ ಮನೆಯಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮುಂಚಿತವಾಗಿ. ಸೊ ನಾನಿಲ್ಲಿ ಒಂದೊಂದಾಗಿ ಸ್ಟ್ಯಾಂಡ್ಗಳನ್ನ ತೆಗೆದು ಅದು ಲಿಕ್ವಿಡ್ ಹಾಕಿರ್ತೀನಲ್ವ, ಸೊ ಹಾಗಾಗಿ ಅದನ್ನು ಹಾಗೆ ಒರೆಸಿಡ್ತಾ ಇದ್ದೀನಿ. ಯಾವಾಗಲೂ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡುವಾಗ ಸಾಫ್ಟಾಗಿರೋ ಕ್ಲಾತನ್ನೇ ತೊಗೋಬೇಕು. ಹಾಗೆ ಸಾಫ್ಟಾಗಿರೋ ಸ್ಪಾಂಜಿಂದನೇ ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಗ್ಯಾಸ್ ಸ್ಟವ್ ಗ್ಲಾಸ್ ಮೇಲೆಲ್ಲ ಸ್ಕ್ರ್ಯಾಚಸ್ ಕಲೆಗಳೆಲ್ಲ ಬಿದ್ದು ಗ್ಯಾಸ್ ಸ್ಟವ್ ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಈ ಥರ ಸಾಫ್ಟಾಗಿರೋ ಸ್ಕ್ರಬ್ಬರ್ ಆ ಥರ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗೆ ನೀವೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಈ ರೀತಿ ಕ್ಲೀನ್ ಮಾಡೋದನ್ನು ಮರ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಸಂಧಿಗಳಲ್ಲೆಲ್ಲ ಗಲೀಜು ಕೂತಿರುತ್ತೆ. ನಮ್ಮದು ಆಲ್ಮೋಸ್ಟ್ ಒಂದು 6 ಮಂತ್ ಆಯಿತು ನಾವು ಗ್ಯಾಸ್ ಸ್ಟವ್ ತೊಗೊಂಡು. ಅವಾಗಿಂದ ನಾನು ಇದನ್ನು ಕ್ಲೀನ್ ಮಾಡಿರಲಿಲ್ಲ. ಸೊ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜು ಬರ್ತಾ ಇದೆ. ಸೊ ಲೈಟಾಗಿ ಅನ್ನಬೇಕು, ತುಂಬ ಒತ್ತಿ ಅನ್ನಬಾರ್ದು. ಆಮೇಲೆ ಗ್ಲಾಸ್ ಮೇಲೆಲ್ಲ ಮಾರ್ಕೆಲ್ಲ ಬೀಳೋ ಥರ ಅನ್ನಬಾರ್ದು. ನಿಧಾನಕ್ಕೆ ನೋಡ್ಕೊಂಡ್ಬಿಟ್ಟು ಈ ರೀತಿ ಗಲೀಜನ್ನೆಲ್ಲ ತೆಗಿಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಗಟ್ಟಿ ಆಯಿಲ್ ಜಿಡ್ಡೆಲ್ಲ ಅಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ನಾವು ಯಾವಾಗಲೂ ಕ್ಲೀನ್ ಮಾಡುವಾಗ ಗಲೀಜೆಲ್ಲ ಹೋಗಿ ಅಲ್ಲಿ ಸಂದಿಲೆಲ್ಲ ಕುತ್ಕೊಂಡಿರುತ್ತೆ. ಅದು ಕೂಡ ಆಡಾಗಿ ಕಾಣಿಸ್ತಾ ಇರುತ್ತೆ ಯೆಲ್ಲೋ ಕಲರಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿದ್ರೆ ತುಂಬಾ ನೀಟಾಗಿ ಕಾಣಿಸುತ್ತೆ ಗ್ಯಾಸ್ ಸ್ಟವ್ ಕೂಡ. ಈ ರೀತಿ ನೀವು ಒಂದು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರು ಸಾಕು, ಅದೇನು ಜಾಸ್ತಿ ಯಾವಾಗಲೂ ಕೂರಲ್ಲ. ಸೊ ಈಗ ಆಲ್ಮೋಸ್ಟ್ ನಾನು 6 ಮಂತ್ ಆಯ್ತಲ್ವ, ಹಾಗಾಗಿ ಇವಾಗ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಗ್ಯಾಸ್ ಸ್ಟವ್ ಕೆಳಗಡೆ ಏನೂ ಅಷ್ಟೊಂದು ನಂದು ಗಲೀಜಾಗಿಲ್ಲ, ನೋಡ್ತಾ ಇರ್ಬೋದು. ಸೊ ಹಾಗಾಗಿ ನಾನು ಸೈಡಿಗೆ ಅಷ್ಟೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೆಲವೊಮ್ಮೆ ಹಾಲೆಲ್ಲ ಉಪ್ಪಿಟ್ಟು ಅದು ಕಲೆಗಳೆಲ್ಲ ಹಾಗೆ ಉಳ್ಕೊಂಡಿದೆ, ನೋಡ್ತಾ ಇರ್ಬೋದು. ಅದು ಪೂರ್ತಿ ಡ್ರೈ ಕೂಡ ಆಗಿದೆ. ಈ ಲಿಕ್ವಿಡನ್ನು ವಾಲ್ಗೆ ಮತ್ತು ಚಿಮ್ನಿಗೆ ಕೂಡ ಹಾಕ್ತಾಯಿದ್ದೀನಿ. ಚಿಮ್ನಿ ಕೂಡ ತುಂಬಾ ಎಣ್ಣೆ ಆಗಿಬಿಟ್ಟಿತ್ತು, ಜಿಡ್ಡು. ಸೊ ನೋಡ್ತಾ ಇರ್ಬೋದು, ಇದನ್ನು ಈಗ ಕ್ಲಾತನ್ನು ತೊಗೊಂಡು ಒರೆಸಿದ ಕೂಡಲೇ ಜಿಡ್ಡೆಲ್ಲ ತುಂಬಾ ಕ್ಲಿಯರ್ ಆಯಿತು. ನಾವು ಯಾವಾಗಲೂ ಇದೇ ರೀತಿ ಒರೆಸ್ಕೊತಾ ಇರಬೇಕು. ಇಲ್ಲಾಂತಂದರೆ ಆಲ್ಮೋಸ್ಟ್ ತುಂಬಾ ಗಟ್ಟಿ ಜಿಡ್ಡು ಕುತ್ಕೊಂಡ್ಬಿಡ್ತು ಅಂದರೆ ಅದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಆಲ್ಮೋಸ್ಟ್ ಇದೊಂದು ವಾರದ ಮೇಲಾಯಿತು ನಾನು ಕ್ಲೀನ್ ಮಾಡಿ. ಸೊ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗೇ ಇತ್ತು ಜಿಡ್ಡು, ಒಂಥರ ಯೆಲ್ಲೋಯಿಶ್ ಆಗಿತ್ತಲ್ವ, ಆ ರೀತಿಯೇ ಇತ್ತು. ಸೊ ಅದನ್ನು ಕೂಡ ನಾನು ಕ್ಲೀನ್ ಮಾಡಿಕೊಂಡೆ. ವಾಲ್ನ ಕೂಡ ಕ್ಲೀನ್ ಮಾಡಿಕೊಂಡೆ. ಒಗ್ಗರಣೆ ಹಾಕುವಾಗ ವಾಲೆಲ್ಲ ಜಿಡ್ಡಾಗಿರುತ್ತಲ್ವ, ಸೊ ಹಾಗಾಗಿ ನೋಡ್ತಾ ಇರ್ಬೋದು ಹಾಲಿಂದು ಕೆನೆ ಎಲ್ಲ ಬಿದ್ದು ಡ್ರೈ ಆಗಿತ್ತು. ಅದು ಕೂಡ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಗ್ಯಾಸ್ ಸ್ಟವ್ ಹಿಂದ್ಗಡೆ ಈ ರೀತಿಯಾಗಿ ವಾಲ್ ಇದೆ ಅಲ್ವಾ, ಈ ವಾಲ್ಗೆ ನಾನು ಟ್ರಾನ್ಸ್ಪರೆಂಟ್ ಶೀಟ್ನ ಸ್ಟಿಕ್ ಮಾಡಿದ್ದೀನಿ. ಇದರಿಂದ ನಾನು ಕ್ಲೀನಿಂಗು ತುಂಬಾ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ
ಕ್ಲೀನ್ ಮಾಡಿದ್ದೀನಿ. ಹಾಗೆ ನಾನೀಗ ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೊತ ಬರ್ತಾಯಿದ್ದೀನಿ ವಾಲ್ನ. ಹಾಗೆ ಲಿಕ್ವಿಡನ್ನು ಯೂಸ್ ಮಾಡಿಬಿಟ್ಟು ನಲ್ಲಿಗಳನ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಲ್ಲಿಗಳನ್ನ ಆವಾಗವಾಗ ಮುಟ್ಟೋದ್ರಿಂದ ಗಲೀಜು ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪಕ್ಕದ ಸೈಡ್ ವಾಲ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಬಾಕ್ಸ್ ಕೆಳಗಡೆನೂ ಕೂಡ ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇಲ್ಲೆಲ್ಲ ಒಗ್ಗರಣೆ ಕಲೆನೂ ಅಷ್ಟೊಂದು ಇಲ್ಲಿಲ್ಲ, ಯಾಕಂದರೆ ನಾನು ರೈಟ್ ಸೈಡ್ ಜಾಸ್ತಿ ಕುಕ್ ಮಾಡೋದ್ರಿಂದ ಚಿಮ್ನಿ ಪಕ್ಕದಲ್ಲೇ ಈ ಬಾಕ್ಸಸ್ ಎಲ್ಲ ಇರೋದ್ರಿಂದ ತುಂಬಾ ಜಿಡ್ಡಾಗಿರುತ್ತೆ. ಸೊ ನಾವು ಆವಾಗವಾಗ ಈ ರೀತಿ ಬಾಕ್ಸಸ್ನ ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಒಗ್ಗರಣೆ ಹಾಕೋದ್ರಿಂದ ಜಿಡ್ಡೆಲ್ಲ ಅಂಟ್ಕೊಂಡಿರುತ್ತೆ. ಸೊ ಹಾಗಾಗಿ ಕಿಚನ್ ಕ್ಯಾಬಿನೆಟ್ಸ್ ಮಾಡಿಸುವಾಗ ಆದಷ್ಟು ಗ್ಲಾಸಿ ಫಿನಿಶ್ ಕ್ಯಾಬಿನೆಟ್ಸ್ಗಳನ್ನ ಮಾಡಿಸಿದ್ರೆ ನಿಮಗೆ ಕ್ಲೀನಿಂಗಿಗೆ ಈಸಿ ಆಗುತ್ತೆ. ಹಾಗೆ ಪ್ಲೇಟ್ ಶೀಟ್ನ ಸೆಲೆಕ್ಟ್ ಮಾಡುವಾಗಲೂ ಈ ರೀತಿ ಗ್ಲಾಸಿ ಫಿನಿಶ್ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ಮೆಟೀರಿಯಲ್ನ ಹಾಕಿಸ್ಬೇಕಾಗುತ್ತೆ. ಹಾಗೆ ಇದರಿಂದ ನಾವು ವಾಟರ್ ಕೂಡ ಯೂಸ್ ಮಾಡಿ ನಾವು ಕ್ಲೀನ್ ಮಾಡ್ಬೋದು. ಅದರಿಂದ ಯಾವುದೇ ವುಡ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಹಾಕ್ಸಿದ್ರೆ ತುಂಬಾ ಒಳ್ಳೆಯದು. ನೀವು ಕಿಚನ್ ಮೆಟೀರಿಯಲ್ ಏನಾದರೂ ಸೆಲೆಕ್ಟ್ ಮಾಡುವಾಗ ಗ್ಲಾಸಿ ಫಿನಿಶ್ ಮೆಟೀರಿಯಲ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಸೇಮ್ ಟೈಲ್ಸ್ ಕ್ಲೀನ್ ಮಾಡಿದಾಗೆ ಅಥವಾ ಗ್ಲಾಸ್ ಕ್ಲೀನ್ ಮಾಡಿರೋ ಥರ ತುಂಬಾ ಈಸಿ ಆಗುತ್ತೆ. ಹಾಗೆ ನಾವು ಗ್ಯಾಸ್ ಆಫ್ ಆನ್ ಮಾಡ್ತೀವಲ್ವ ವಾಲ್, ಅದನ್ನು ಕೂಡ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಾವು ಅವಾಗವಾಗ ಮುಟ್ಟಿರ್ತೀವಿ ಅಥವಾ ಧೂಳೆಲ್ಲ ಬಿದ್ದು ಜಿಡ್ಡಾಗಿರುತ್ತೆ. ಸೊ ಅದನ್ನು ಕೂಡ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕೆಳಗಡೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಈ ಸೈಡೇ ನಾನು ಜಾಸ್ತಿ ಕ್ಲೀನ್ ಮಾಡೋದ್ರಿಂದ ಜಿಡ್ಡಾಗಿತ್ತು, ಇವಾಗ ಅಷ್ಟೊಂದು ಜಿಡ್ಡಾಗಿಲ್ಲ. ಹಾಗೆ ಸ್ವಿಚ್ ಬೋರ್ಡ್ಗಳನ್ನ ಸ್ವಿಚಸ್ಗಳನ್ನ ಎಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆವಾಗವಾಗ ಚಿಮ್ನಿ ಹಾಕೋದು ಆಫ್ ಮಾಡೋದು, ಲೈಟ್ ಹಾಕೋದು ಆಫ್ ಮಾಡೋದೆಲ್ಲ ಮಾಡೋದ್ರಿಂದ ಇದೆಲ್ಲ ಕೂಡ ಗಲೀಜಾಗಿರುತ್ತೆ. ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಆಯಿಲ್ ಬಾಟಲ್ಸ್ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡನ್ನು ತರಿಸಿದ್ದೆ, ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜಿಡ್ಡಾಗಿದೆ ಅಂತಂದರೆ, ಮೊನ್ನೆ ಏನು ಕ್ಲೀನ್ ಮಾಡಿ ಟಿಶ್ಯೂ ಪೇಪರ್ ಹಾಕಿದ್ದೀನಿ. ಅಷ್ಟು ಆಯಿಲ್ ಬಾಟಲ್ಸ್ ಎಲ್ಲ ಇಡ್ತೀನಲ್ವ, ಸೊ ಹಾಗಾಗಿ ತುಂಬಾ ಗಲೀಜಾಗಿರುತ್ತೆ. ಅದನ್ನು ಕೂಡ ನಾನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಕೆಲವರೆಲ್ಲ ಶೆಲ್ಫ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ, ನಾನು ಶೆಲ್ಫ್ ಎಲ್ಲ ಏನೂ ಮಾಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ನಾನು ಈ ಸ್ಟ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಶೆಲ್ಫ್ ಎಲ್ಲ ಯೂಸ್ ಮಾಡೋರು ಆವಾಗವಾಗ ಶೆಲ್ಫ್ಗಳನ್ನ ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಶೆಲ್ಫ್ ಅಂತೂ ತುಂಬಾ ಗಲೀಜಾಗಿಬಿಡುತ್ತೆ. ನೀವು ಆವಾಗವಾಗ ಉಪಯೋಗಿಸ್ತಾ ಇರುವಂತಹ ಬಾಕ್ಸಸ್ ಎಲ್ಲ ಕೆಳಗಡೆ ಇಡ್ತಾ ಇರ್ತೀರಾ ಮತ್ತು ಮೇಲ್ಗಡೆ ಇಡ್ತಾ ಇರ್ತೀರಾ. ಹಾಗಾಗಿ ಆಯಿಲ್ ಜಿಡ್ಡು ಅಥವಾ ಅಡುಗೆ ಮಾಡುವ ಕೆಲವೊಂದು ಹಿಟ್ಟುಗಳೆಲ್ಲ ಬಾಕ್ಸಸ್ಗೆ ಹತ್ತಿರುತ್ತೆ. ಅದೇ ನೀವು ಶೆಲ್ಫ್ ಮೇಲೆ ಇಡ್ತೀರಾ, ಆ ಶೆಲ್ಫ್ ಅಂತೂ ತುಂಬಾ ಗಲೀಜಾಗಿರುತ್ತೆ. ಸೊ ಆವಾಗವಾಗ ಶೆಲ್ಫ್ನ ಕೂಡ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ರೀತಿ ಟಿಶ್ಯೂ ಪೇಪರ್ ಹಾಕಿ ನೀವು ಯೂಸ್ ಮಾಡ್ತಾ ಇದ್ದರೆ ಟಿಶ್ಯೂ ಪೇಪರ್ ಅಷ್ಟೇ ನೀವು ಚೇಂಜ್ ಮಾಡಿಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರೋ ಟಿಶ್ಯೂ ಪೇಪರ್ ಹಾಕಿದ್ರೂ ಕೂಡ ಅಷ್ಟೊಂದು ಜಿಡ್ಡಾಗಿಬಿಟ್ಟು ಅದು ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿದೆ. ಟಿಶ್ಯೂ ಪೇಪರ್ನೂ ಬಿಡ್ತಾ ಇಲ್ಲ, ಅಷ್ಟೊಂದು ಜಿಡ್ಡಾಗಿಬಿಟ್ಟಿತ್ತು. ಸೊ ಅದನ್ನು ಕೂಡ ನಾನು ಅದೇ ಲಿಕ್ವಿಡನ್ನು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಕ್ಲೀನ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಅದನ್ನು ಕೂಡ ಒಂದೊಂದೇ ಗ್ರಿಲ್ನ ಕೂಡ ನಾನು ಕ್ಲೀನ್ ಮಾಡ್ಕೊತ ಬಂದೆ. ಹಾಗೆ ಆಯಿಲ್ ಬಾಟಲ್ಸ್ ಎಲ್ಲ ನೀವು ಇಡುವಾಗ ಈ ರೀತಿ ಟಿಶ್ಯೂ ಪೇಪರ್ನ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಕೂಡ ಇರುತ್ತೆ. ಅಡುಗೆ ಮನೆಯಲ್ಲಿ ಮೇನ್ ಗಲೀಜಾಗೋ ಜಾಗ ಅಂದರೆ ಚಿಮ್ನಿ ಮತ್ತು ಕಿಟಕಿ, ಇವೆರಡೂ ಕೂಡ ತುಂಬಾ ಗಲೀಜಾಗುತ್ತೆ. ಅದು ಕೂಡ ನಾನು ಲಿಕ್ವಿಡನ್ನು ಹಾಕಿಬಿಟ್ಟು ಅದನ್ನು ಕೂಡ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಕಂಬಿಗಳನ್ನೆಲ್ಲ ಒಂದೊಂದನ್ನೇ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ಕೆಳಗಡೆ ಜಾಗ ಎಲ್ಲ ಇರುತ್ತಲ್ವ, ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಲೈಡಿಂಗ್ ವಿಂಡೋ ಇರೋದ್ರಿಂದ ಈ ರೀತಿ ಒಳಗಡೆ ಎಲ್ಲ ಗಲೀಜೆಲ್ಲ ಕುತ್ಕೊಳ್ಳುತ್ತೆ. ಅದನ್ನು ಆಗಾಗ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮನೇಲೂ ಈ ರೀತಿ ಸ್ಲೈಡಿಂಗ್ ವಿಂಡೋ ಇದ್ದು ನೀವು ಅದನ್ನು ಅಬ್ಸರ್ವ್ ಮಾಡಿ ಕ್ಲೀನ್ ಮಾಡಿಲ್ಲ ಅಂದರೆ ಕ್ಲೀನ್ ಮಾಡಿ. ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ಇಡ್ತಾ ಇರ್ತೀರ, ಸೊ ಅಲ್ಲಿರೋ ಧೂಳೆ ಬಂದುಬಿಟ್ಟು ಅಡುಗೆ ಮೇಲೆಲ್ಲ ಕೂರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀಟಾಗಿ ಇಟ್ಕೋಬೇಕಾಗುತ್ತೆ. ಹಾಗೆ ವಾಲು ಸ್ವಿಚಸ್ ಇದೆಲ್ಲನೂ ಕೂಡ ನಾನು ಲಿಕ್ವಿಡನ್ನು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಗ್ಲಾಸಸ್ನೆಲ್ಲ ಈಗ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಡ್ರೈ ಕ್ಲಾತ್ ತೊಗೊಂಡಿದ್ದೀನಿ, ಆಗಲೇ ವೆಟ್ ಕ್ಲಾತಲ್ಲಿ ನಾನೆಲ್ಲ ಕ್ಲೀನ್ ಮಾಡಿದ್ದು. ಇವಾಗ ನಾನು ಗ್ಲಾಸಸ್ ಎಲ್ಲ ಕ್ಲೀನ್ ಮಾಡುವಾಗ ಡ್ರೈ ಕ್ಲಾತಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ಕೂಡ ಮೈಕ್ರೋ ಫೈಬರ್ ಕ್ಲಾತ್ ಅಂತ ಹೇಳ್ತಾರಲ್ವ, ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು. ಇದೆಲ್ಲ ಕಿಚನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕ್ಲಾತು. ಹಾಗೆ ಗ್ಲಾಸ್ ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಅದನ್ನು ಕೂಡ ಲಿಕ್ವಿಡನ್ನು ಹಾಕಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ರೀತಿ ಬಾಕ್ಸಸ್ನ ಹ್ಯಾಂಡಲ್ಗಳನ್ನೆಲ್ಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆವಾಗವಾಗ ಮುಟ್ಟಿರ್ತೀವಲ್ವ, ಅದನ್ನು ಕೂಡ ಗಲೀಜಾಗಿರುತ್ತೆ. ಸೊ ಅದಾದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಚಿಮ್ನಿ ಮೇಲ್ಗಡೆ ನಾನು ಇಷ್ಟು ದಿನ ಆಯಿತು ನಾನು ಕ್ಲೀನೇ ಮಾಡಿರಲಿಲ್ಲ, ಸೊ ಅದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ. ನೀವು ಕೂಡ ಇದೇ ರೀತಿ ಮರ್ತಿರ್ಬೋದು ಮೇಲ್ಗಡೆ ಕ್ಲೀನ್ ಮಾಡೋದು, ಯಾಕಂದರೆ ಒಗ್ಗರಣೆ ಹಾಕಿರೋದೆಲ್ಲ ಆಲ್ಮೋಸ್ಟ್ ಮೇಲೆ ಹೋಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಜಿಡ್ಡಾಗಿದೆ. ಈಗ
ಹಾಗೆ ಲಾಫ್ಟ್ ನೋಡ್ತಾ ಇರ್ಬೋದು, ಲಾಫ್ಟು ಕೂಡ ಸ್ವಲ್ಪ ಗಲೀಜಾಗಿದೆ. ಸೊ ಲಾಫ್ಟ್ ಮತ್ತು ವಾಲು ಹಾಗೆ ಚಿಮ್ನಿ ಇದಿಷ್ಟನ್ನು ಕೂಡ ನಾನು ಮೇಲ್ಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲೂ ಈ ರೀತಿ ನೀವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ವಿಡಿಯೋದಿಂದ ನಿಮಗೂ ಕೂಡ ನೆನಪಾಗಿರುತ್ತೆ, ನೀವು ಕೂಡ ಕ್ಲೀನ್ ಮಾಡ್ಕೋಬೋದು. ಸೊ ನಾವು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ತುಂಬ ನೀಟಾಗಿ ಕ್ಲೀನ್ ಆಯಿತು, ನೋಡ್ತಾ ಇರ್ಬೋದು ಎಷ್ಟು ಜಿಡ್ಡಿತ್ತು, ಇವಾಗಂತೂ ಪೂರ್ತಿಯಾಗಿ ಕ್ಲೀನ್ ಆಗಿದೆ. ಸೊ ಎರಡು ಸೈಡು ಕ್ಲೀನ್ ಮಾಡಿದ್ಮೇಲೆ ಲಾಸ್ಟ್ ಫೈನಲ್ ಆಗಿ ನಾನು ಫ್ರಿಜ್ಜನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಫ್ರಿಜ್ಜು ಕೂಡ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು, ಯಾಕಂದರೆ ಕಿಚನಲ್ಲಿ ನಾವು ಯೂಸ್ ಮಾಡೋದಂದರೆ ಜಾಸ್ತಿ ಫ್ರಿಜ್ಜು ಮತ್ತು ಮಿಕ್ಸಿ ಇವೆರಡನ್ನೂ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ನಾವು ಆ ಹಿಟ್ಟಿನ ಕೈಯಲ್ಲೋ ಅಥವಾ ಏನಾದರೂ ಆಯಿಲ್ ಕಾಯಿಲೋ ಏನಾದರೂ ಮುಟ್ಟಿರ್ತೀವಿ. ಸೊ ಹಾಗಾಗಿ ಅದು ಕೂಡ ಪಳಪಳ ಹೊಳಿಬೇಕು ಅಂತಂದರೆ ಇದೇ ಲಿಕ್ವಿಡನ್ನು ನಾನು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಅದು ಡ್ರೈ ಕ್ಲಾತಿಂದ ಕ್ಲೀನ್ ಮಾಡ್ತಾ ಇದ್ದೀನಿ, ವೆಟ್ ಕ್ಲಾತಿಂದ ಅಲ್ಲ. ಈಗ ನಾವು ಉಪಯೋಗಿಸಿರುವಂತಹ ಐಟಮ್ಸ್ನಾಗಲಿ ಏನೇ ಆಗಲಿ ಅದನ್ನು ಕೆಲವೊಂದು ಸಲ ಅಲ್ಲೇ ಇಟ್ಬಿಟ್ಟಿರ್ತೀವಿ ಮರೆತುಬಿಟ್ಟು, ಫ್ರಿಜ್ ಮೇಲೆ ಜಾಗ ಇದೆ ಅಂತಂದು. ಸೊ ಅದನ್ನು ತಪ್ಪು ಮಾಡಲೇಬಾರ್ದು. ಯಾವ ಜಾಗದಲ್ಲಿ ಯಾವ ವಸ್ತು ಇಡಬೇಕು ಆ ವಸ್ತುನಲ್ಲಿ ಇಟ್ಬಿಟ್ಬಿಟ್ರೆ ಈ ರೀತಿ ಗಲೀಜಂತೂ ಆಗೋದೇ ಇಲ್ಲ. ಸೊ ಫ್ರಿಜ್ ಮೇಲ್ಗಡೆ ಇರುವಂತಹ ಕವರ್ನ ತೆಗೆದುಬಿಟ್ಟು ನಾನು ಕ್ಲೀನ್ ಮಾಡಿದೆ, ಎಲ್ಲ ಐಟಮ್ಸ್ನೆಲ್ಲ ತೆಗೆದು. ಅದಾದಮೇಲೆ ನೆಕ್ಸ್ಟು ನಾವು ಕಿಚನಲ್ಲಿ ಜಾಸ್ತಿ ಯೂಸ್ ಮಾಡೋ ಜಾಗ ಅಂತಂದರೆ ಕಟ್ಲರಿ, ಅದನ್ನು ಕೂಡ ತೆಗೆದು ಕ್ಲೀನ್ ಮಾಡಿದೆ. ನಾವು ಯಾವಾಗವಾಗ ಯೂಸ್ ಮಾಡ್ತಾ ಇರುವಾಗ ಕುಕ್ ಮಾಡ್ತಾ ಇರೋದೆಲ್ಲ ಕೆಲವೊಮ್ಮೆ ಅದರಲ್ಲಿ ಬಿದ್ದುಬಿಟ್ಟಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ತೆಗೆದುಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಓಪನ್ ಮಾಡಿದಾಗೆಲ್ಲ. ಇಲ್ಲ ಅಂತಂದರೆ ತುಂಬಾ ಗಲೀಜಾಗಿರುತ್ತೆ. ಆಮೇಲೆ ನಾವು ಹಾಕೋ ಸ್ಪೂನ್ಸ್ ಎಲ್ಲನೂ ಕೂಡ ಗಲೀಜಾಗುತ್ತೆ. ಸೊ ಇದನ್ನು ಕೂಡ ನಾನು ತೆಗೆದು ಕ್ಲೀನ್ ಮಾಡಿರಲಿಲ್ಲ. ಸೊ ಇವತ್ತು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮರ್ತಿದ್ರೆ ನೀವು ಕೂಡ ಕ್ಲೀನ್ ಮಾಡಿ. ಸೊ ಇದನ್ನು ಒಂದು ಡ್ರೈ ಕ್ಲಾತಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಕಟ್ಲರಿನೂ ಕೂಡ ನೀಟಾಗಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಯಾವುದ್ಯಾವ್ದು ಎಲ್ಲೆಲ್ಲಿ ಇಡಬೇಕು ಅದನ್ನು ನೀಟಾಗಿ ಇಡಬೇಕು. ಯಾವ್ದು ಬೇಕು ಹೆಂಗೆ ಬೇಕು ಹಂಗೆ ಇಟ್ಟರೆ ಅಷ್ಟು ನೀಟಾಗೂ ಕಾಣೋದಿಲ್ಲ, ಹಾಗೆ ಕೈಗೂ ಕೂಡ ನೀಟಾಗಿ ಸಿಗೋದಿಲ್ಲ. ಹಾಗೆ ನೀವು ಪಾತ್ರೆಗಳನ್ನ ತೊಳೆದು ವಾಶ್ ಮಾಡಿ ಹಾಕುವಾಗ ಅದನ್ನು ಕೂಡ ಪಾತ್ರೆಗಳನ್ನೆಲ್ಲ ನೀವು ಡ್ರೈ ಮಾಡಿ ಹಾಕಿದ್ರೆ ಇನ್ನೂ ಕೂಡ ನೀಟಾಗಿರುತ್ತೆ. ಸೊ ಅದಾದಮೇಲೆ ಹ್ಯಾಂಡಲ್ಸ್ಗಳನ್ನೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿದೆ. ನೋಡ್ತಾ ಇರ್ಬೋದು ಈಗ ಎಷ್ಟು ನೀಟಾಗಿ ಫೈನಲ್ಲಾಗಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ತುಂಬಾ ಗಲೀಜಾಗಿತ್ತು, ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ. ಸೊ ಹಾಗೆ ಕೆಲವೊಂದು ಟಿಪ್ಸ್ನ ಕೂಡ ನಾನು ಕೊಟ್ಟಿದ್ದೀನಿ. ನಿಮಗೂ ಕೂಡ ಈ ಟಿಪ್ಸ್ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇಷ್ಟು ತನಕ ಯೂಸ್ ಮಾಡಿರುವಂತಹ ಲಿಕ್ವಿಡ್ ಯಾವುದು ಅಂತಲೂ ಕೂಡ ನಾನು ಇವಾಗ ತೋರಿಸ್ತೀನಿ ಬನ್ನಿ. ಈ ಲಿಕ್ವಿಡ್ನ ಯೂಸ್ ಮಾಡೋದಕ್ಕೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಪಾತ್ರೆಯಲ್ಲಿ ನಾನು ಅರ್ಧದಷ್ಟು ನೀರನ್ನು ತುಂಬಿಸ್ಕೊತಾ ಇದ್ದೀನಿ. ಅದಾದಮೇಲೆ ಆ ಪಾತ್ರೆನ ನಾನು ಬಿಸಿ ಮಾಡೋದಕ್ಕೆ ಅಂತ ಇಡ್ತಾ ಇದ್ದೀನಿ. ನೀರು ಒಂದು ಸ್ವಲ್ಪ ಬಿಸಿ ಆಗಬೇಕು, ತುಂಬ ಕುದಿಯೋದೇನು ಬೇಡ. ಅದಕ್ಕೆ ನಾನು ಡಿಟರ್ಜೆಂಟ್ ಪೌಡರ್ನ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಹಾಕಿದ್ರೂ ಓಕೆ. ಅದಾದಮೇಲೆ 1 ಸ್ಪೂನಷ್ಟು ವಿಮ್ಮನ್ನು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ನೊರೆ ಬರಬೇಕು, ಒಂದು ಸ್ವಲ್ಪ ಕುದೀತಾ ಇದ್ದಂಗೆ ನೊರೆ ಬರುತ್ತೆ. ಅದಕ್ಕೆ ನಾನು 1 ಸ್ಪೂನಷ್ಟು ವಿನೆಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ವಿನೆಗರ್ ಅಂತಲೂ ಸಿಗುತ್ತೆ. ಅದಾದಮೇಲೆ 2 ಸ್ಪೂನಷ್ಟು ಸೋಡಾ ಪುಡಿಯನ್ನು, ಅಡುಗೆ ಸೋಡಾ ಬರುತ್ತಲ್ಲ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು, ಸಡನ್ನಾಗಿ ಹಾಕಬಾರ್ದು. ತಣ್ಣಗಾದಮೇಲೆ ನಾನು ಈ ರೀತಿ ಬಾಟಲ್ಗಳಿರುತ್ತಲ್ವ, ಸ್ಪ್ರೇ ಬಾಟಲ್ಸ್ಗೆ ನಾನು ಹಾಕಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೇಕು, ಕಲರ್ ಕೂಡ ಚೇಂಜ್ ಆಗಿದೆ ನಾವು ಹಾಕಿರೋದ್ರಿಂದ, ಇದೆಲ್ಲ ಮಿಕ್ಸ್ ಮಾಡಿರೋದ್ರಿಂದ. ಇದೇ ಲಿಕ್ವಿಡನ್ನೇ ನಾನು ಎಲ್ಲ ಕಡೆ ಈಗ ಅಡುಗೆ ಮನೆಗೆ ಎಲ್ಲ ಯೂಸ್ ಮಾಡಿದ್ದು, ತುಂಬಾ ಉಪಯುಕ್ತವಾಗಿದೆ. ಹಾಗೆ ತುಂಬ ಬೇಗನೆ ಜಿಡ್ಡು ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ, ವರ್ಕ್ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಸೊ ಹಾಗೆ ಇದನ್ನು ಒಂದು ಬಾಟಲ್ಗೆ ನಾನು ತುಂಬಿಸ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಬಾಟಲು ಕೂಡ ನಾನು ತುಂಬಿಸಿಟ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ.